न ख्यातिलाभ पूजार्थं गीतोऽस्माभिरुदीर्यते स्वबोध परिशुद्ध्यर्थं ब्रह्मविन्निकषाश्मसु ब्रह्मविन्निकषाश्मसु। बुद्धिर्बलं यशोधैर्यं निर्भयत्वम् अरोगिता अजाड्यं वाक्पटुत्वं च हनुमत्स्मरणात् भवेत्। शङ्कराचार्य सच्छिष्यं ज्ञानिराजं तपस्विनम् नैष्कर्म्य सिद्धिकर्तारं सुरेश्वरमहं भजे। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। वन्दे तं सच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहम् श्रीगुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयम् सद्गुरुं सच्चिदानन्दं सदाचारं समाश्रये। श्रीमच्छङ्कर भगवत् पूज्यपाद महासद्गुरुभ्यो नमः। श्री श्री सद्गुरु स्वरेश्वराचार्य पादारविन्दाभ्यां नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्यां। सद्गुरु भक्तರು, ಭಗವದ್ಭಕ್ತರು, ತತ್ವ ಜಿಜ್ಞಾಸು ಸಾಧಕರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ ಶುಭೋದಯವನ್ನು ಕೋರುತ್ತಾ, ಇಂದು ಕ್ರೋಧಿನಾಮ ಸಂವತ್ಸರದಲ್ಲಿ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲ ಪಕ್ಷ ದ್ವಿತೀಯ ತಿಥಿ ವಾರ ಬುಧವಾರ, ಅತ್ಯಂತ ಪವಿತ್ರವಾದ ವಾರ ಬುಧವಾರ. ಇಂದು 2024 ಇಸವಿ ಏಪ್ರಿಲ್ 10ನೇ ತಾರೀಕಿನ ಬುಧವಾರದ ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ, ನೈಷ್ಕರ್ಮ್ಯ ಸಿದ್ಧಿ ಝುಮ್ಮನುತ್ತೆ. ಸ್ವರೇಶ್ವರಾಚಾರ್ಯರ ಮೇರು ಕೃತಿ, ಶ್ರೇಷ್ಠ ಕೃತಿ, ಮ್ಯಾಗ್ನಮ್ ಓಪಸ್ ಆಫ್ ಸ್ವರೇಶ್ವರ ಯಾವುದು? ನೈಷ್ಕರ್ಮ್ಯ ಸಿದ್ಧಿ. ನಿರ್ದಾಕ್ಷಿಣ್ಯವಾಗಿ, ಧೈರ್ಯವಾಗಿ, ಆತ್ಮಜ್ಞಾನದಿಂದಲೇ ಮೋಕ್ಷ. ಆತ್ಮಜ್ಞಾನ ಎನ್ನುವಂತಹದ್ದು ಭಾವನೆಯಲ್ಲ, ವಸ್ತುತಂತ್ರ ಜ್ಞಾನ ಎನ್ನುವುದನ್ನ ತುಂಬಾ ಜೋರಾಗಿ ಹೇಳ್ತಾ ಇದ್ದಾರೆ. ಅಂತಹ ಸ್ವರೇಶ್ವರಾಚಾರ್ಯರಿಗೂ ಸ್ವರೇಶ್ವರಾಚಾರ್ಯರ ಮಹಿಮೆಯನ್ನು, ಸ್ವರೇಶ್ವರಾಚಾರ್ಯರವರ ಸಂದೇಶಗಳನ್ನು ನನಗೆ ಪ್ರೇಮದಿಂದ ಉಪದೇಶ ಮಾಡಿರುವ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರನ್ನು ಸ್ಮರಣೆ ಮಾಡುತ್ತಾ ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನವನ್ನ ಇದೀಗ ಪ್ರಾರಂಭ ಮಾಡೋಣ. ಖಾನಿರಾಜ್ಞಬ್ಧರಿತ್ರ್ಯಂತಂ ಸೃಟ್ಫಣೀವೋದ್ಗತಂ ಯದಃ ಧ್ವಾಂತಚ್ಛಿದೇ ನಮಸ್ತಸ್ಮೈ
ಹರಯೇ ಬುದ್ಧಿ ಸಾಕ್ಷಿಣೇ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾಗ್ರಂಥಿಭೇದಿನೇ ನಮೋ ನಮಃ ಸದ್ಗುರುಪಾದುಕಭ್ಯಾಂ. ನೈಷ್ಕರ್ಮ್ಯ ಸಿದ್ಧಿಯಲ್ಲಿ ಇಂದು 98ನೇ ಶ್ಲೋಕವನ್ನ ನೋಡೋಣ. ಪ್ರಥಮಾಧ್ಯಾಯದ ಕೊನೆ ಹಂತಕ್ಕೆ ಬರ್ತಾ ಇದ್ದೇವೆ. ಮೊದಲನೇ ಅಧ್ಯಾಯದಲ್ಲಿ 100 ಶ್ಲೋಕಗಳಿವೆ. ಇವತ್ತಿನ ಶ್ಲೋಕ 98ನೇ ಶ್ಲೋಕ. ಇನ್ನು 2 ಶ್ಲೋಕ ಮಾಡಿಬಿಟ್ರೆ ಪ್ರಥಮಾಧ್ಯಾಯ ಸಂಪನ್ನೋ ಭವತಿ. 1ನೇ ಅಧ್ಯಾಯದಲ್ಲಿ 98ನೇ ಶ್ಲೋಕ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ತತ್ವಮಸ್ಯಾದಿವಾಕ್ಯಾನಾಂ ಸ್ವತಃ ಸಿದ್ಧಾರ್ಥ ಬೋಧನಾತ್ ಅರ್ಥಾಂತರಂ ನ ಸಂದ್ರಷ್ಟುಂ ಶಕ್ಯತೆ ತ್ರಿದಶೈರಪಿ. ಓಂ ಶಾಂತಿ ಶಾಂತಿ ಶಾಂತಿ. ಶ್ಲೋಕಕ್ಕೆ ಪದ ವಿಭಾಗವನ್ನು ಮಾಡ್ತೇನೆ, ನೋಡ್ಕೊಳ್ಳಿ. ತತ್ವಮಸ್ಯಾದಿ ವಾಕ್ಯಾನಾಂ ಸ್ವತಃ ಸಿದ್ಧಾರ್ಥ ಬೋಧನಾತ್ ಅರ್ಥಾಂತರಂ ನ ಸಂದ್ರಷ್ಟುಂ ಶಕ್ಯತೆ ತ್ರಿದಶೈಃ ಅಪಿ. ಅಷ್ಟಪದಾತ್ಮಕ ಶ್ಲೋಕ. ಈ ಶ್ಲೋಕದಲ್ಲಿ 8 ಪದಗಳಿವೆ. ಪೂರ್ವಾರ್ಧದಲ್ಲಿ 2 ಪದ, ಉತ್ತರಾರ್ಧದಲ್ಲಿ 6 ಪದಗಳು. 2 + 6 8 ಪದಗಳಿವೆ. ಈ ಶ್ಲೋಕಕ್ಕೆ ಭಗವಾನ್ ಸ್ವರೇಶ್ವರಾಚಾರ್ಯರವರು ಒಂದು ಸಂಬಂಧೋಕ್ತಿಯನ್ನು ಬರೆದಿದ್ದಾರೆ. ಒತ್ತಿನಲ್ಲಿ ನಚ ಯಥೋಕ್ತ ವಸ್ತು ವೃತ್ತ ಪ್ರತಿಪಾದನ ವ್ಯತಿರೇಕೇಣ ತತ್ವಮಸ್ಯಾದಿ ವಾಕ್ಯಂ ವಾಕ್ಯಾರ್ಥಾಂತರಂ ವಕ್ತಿ ಇತಿ ಶಕ್ಯಂ ಅಧ್ಯವಸಾತು ಮಿಥ್ಯಾಹ. ತಾವೇ ಶ್ಲೋಕವನ್ನ ಬರೆದು ಈ ಶ್ಲೋಕಕ್ಕೆ ಅವತರಣಿಕಾ ಪಂಕ್ತಿಯನ್ನು ತಾವೇ ಬರೀತಾ ಇದ್ದಾರೆ. ಯಥೋಕ್ತ ವಸ್ತುವೃತ್ತ ಪ್ರತಿಪಾದನ ವ್ಯತಿರೇಕೇಣ. ಶಬ್ದ ಪುಂಜ ಹೇಗಿದೆ ನೋಡಿ. ಯಥಾ ಉಕ್ತ ವಸ್ತು ವೃತ್ತ ಪ್ರತಿಪಾದನ ವ್ಯತಿರೇಕೇಣ. 7 ಶಬ್ದಗಳಿಂದ ಸಿದ್ಧವಾಗಿರುವ ಒಂದು ಸಮಸ್ತ ಪದವಿದು. ಯಥೋಕ್ತ, ನಾವು ಇಲ್ಲಿಯವರೆಗೆ ಏನ್ ತಿಳಿಸಿಕೊಳ್ತಾ ಬಂದಿದ್ದೇವೋ, ಏನು ಹೇಳುತ್ತಾ ಬಂದಿದ್ದೇವೋ, ವಸ್ತುವೃತ್ತ, ವಸ್ತುವಿನ ಸ್ವರೂಪ, ಆತ್ಮ ವಸ್ತುವಿನ ಸ್ವರೂಪ. ತತ್ವಮಸಿ ಎನ್ನುವಾಗ ತತ್ ಸ್ವರೂಪ, ತ್ವಂ ಸ್ವರೂಪ, ಅಸಿ ಶಬ್ದದ ಸ್ವರೂಪ, ತತ್ವಮಸಿ ಎನ್ನುವ ವಾಕ್ಯದ ಸ್ವರೂಪವನ್ನು ಹೇಳ್ತಾ ಬಂದಿದ್ದೇವೆಯೋ, ಆ ವಸ್ತು ಸ್ವರೂಪವನ್ನ ಯಾವ ಕ್ರಮದಲ್ಲಿ ನಾವು ಪ್ರತಿಪಾದನೆ ಮಾಡುತ್ತಾ ಬಂದಿದ್ದೇವೆಯೋ ಇದಕ್ಕಿಂತ ವ್ಯತಿರೇಕೇಣ, ಬೇರೆಯಾಗಿ, ಭಿನ್ನವಾಗಿ ತತ್ವಮಸಿ ವಾಕ್ಯಂ, ತತ್ವಮಸಿ ಎನ್ನುವಂತಹ ವಾಕ್ಯವು ವಾಕ್ಯಾರ್ಥಾಂತರಂ ವಕ್ತಿ. ಅನ್ಯ ವಾಕ್ಯಾರ್ಥ ವಾಕ್ಯಾರ್ಥಾಂತರಂ, ಬೇರೊಂದು ಅರ್ಥವನ್ನ ಹೇಳುತ್ತದೆ ಎಂದು ಅಧ್ಯವಸಾತು ನಿಶ್ಚಯ ಮಾಡುವುದಕ್ಕೆ ನಚ ಶಕ್ಯಂ, ಶಕ್ಯವೇ ಇಲ್ಲ. ತತ್ವಮಸಿ ವಾಕ್ಯವು ಜಪ್ಯ ಮಂತ್ರವಲ್ಲ. ತತ್ವಮಸಿ ವಾಕ್ಯವು ಧ್ಯಾನಕ್ಕೆ ವಿನಿಯುಕ್ತವಾದ ಮಂತ್ರವಲ್ಲ. ತತ್ವಮಸಿ ವಾಕ್ಯವು ಅಧ್ಯಾಸವಲ್ಲ. ತತ್ವಮಸಿ ವಾಕ್ಯವು ಸಂಪತ್ತಲ್ಲ. ತತ್ವಮಸಿ ವಾಕ್ಯವನ್ನ ಸತ್ತ ಮೇಲೆ ಬ್ರಹ್ಮವಾಕ್ಯ ಅಂತಲೂ ಅರ್ಥವಲ್ಲ. ಮತ್ತೇನು? ನೀನು ಎಲೆ ಜೀವನೇ ಈಗಲೇ ಬ್ರಹ್ಮ ಸ್ವರೂಪನಾಗಿದ್ದೀಯ.
ಆದರೆ ನಿನಗೆ ತಿಳಿದಿಲ್ಲ. ಅಜ್ಞಾನದಿಂದ ಮಾತ್ರವೇ ನೀನು ತತ್ವಮಸಿ ವಾಕ್ಯಾರ್ಥ ತಿಳಿದಿಲ್ಲವೇ ಹೊರತು ಸದ್ಗುರುಗಳ ಬಳಿಗೆ ಹೋಗಿ ಸದ್ಗುರು ಸೇವೆಯನ್ನ ಮಾಡುತ್ತಾ ಸದ್ಗುರು ಉಪದೇಶವನ್ನ ಶ್ರವಣ ಮಾಡುತ್ತಾ ಬಂದರೆ ನಿನ್ಗೆ ಅರ್ಥ ಆಗುತ್ತೆ. ಹೌದು, ಅಹಂ ಬ್ರಹ್ಮಾಸ್ಮಿ ಇದನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಜಾತಿ, ವರ್ಣ, ಆಶ್ರಮ, ಲಿಂಗ, ಪಂಥ, ಮತ, ಧರ್ಮ ಯಾವ ಯಾವ ನಿಯಮಗಳಿಲ್ಲ. 1,000 ಕೋಟಿ ಮಾನವರು ಕೂಡ ನಿಜವಾಗಿ ಅಸಂಸಾರಿಯಾದ ಪರಬ್ರಹ್ಮ ಸ್ವರೂಪರಾಗಿದ್ದಾರೆ. ಗೊತ್ತಿಲ್ಲ. ಆ ಗೊತ್ತಿಲ್ಲ ಎನ್ನುವ 3 ಅಕ್ಷರದ ಶಬ್ದದಿಂದ ಎಂಥ ಅನರ್ಥವಾಗಿ ಬಿಟ್ಟಿದೆ. ಸರ್ಪಾಂಕುಶಾಗ್ರಾಣಿ ತಥೋದಪಾನಂ ಜ್ಞಾತ್ವಾ ಮನುಷ್ಯ ಪರಿವರ್ಜಯಂತಿ ಅಜ್ಞಾನತಸ್ತತ್ರ ಪತಂತಿ ಕೇಚಿತ್ ಜ್ಞಾನೇ ಫಲಂ ಪಶ್ಯ ಯಥಾ ವಿಶಿಷ್ಟಂ. ಮಹಾಭಾರತದಲ್ಲಿ ಶಾಂತ್ಯ ಪರ್ವದಲ್ಲಿ ಭೀಷ್ಮ ಪಿತಾಮಹರು ಧರ್ಮರಾಜನಿಗೆ ಹೇಳುವಂತ ಒಂದು ಮಾತು. ಅಜ್ಞಾನಕ್ಕೆ ತುಂಬಾ ಅನರ್ಥಕಾರಿತ್ವವಿದೆ. ಅಜ್ಞಾನದಿಂದ ಎಲ್ಲ ಅನರ್ಥಗಳು ಉಂಟಾಗುತ್ತವೆ. ಎಷ್ಟರ ಮಟ್ಟಿಗೆ ಮರಣಾಂತಕವಾಗುವಂತ ಅನರ್ಥವೂ ಉಂಟಾಗುತ್ತೆ. ಆದರೆ ಜ್ಞಾನ ಬಂದ ಕೂಡಲೇ ಅಂತ ಮರಣಾಂತಕವಾಗಿದ್ದ ಅಜ್ಞಾನವು ಧ್ವಂಸವಾಗ್ಬಿಡುತ್ತೆ. ಅಜ್ಞಾನವು ವೆರಿ ಪವರ್ಫುಲ್. ಅಬ್ಬಾ, ಒಂದು ಹಾವು, ನಿಜವಾದ ಹಾವು. ನಾನು ವೇದಾಂತಿ, ಪ್ರತಿ ದಿವಸ ರಜ್ಜು ಸರ್ಪ ರುಜ್ಜು ಸರ್ಪ ರುಜ್ಜು ಸರ್ಪ ಅಂತ ಹೇಳುತ್ತಾ ಪ್ರತ್ಯಕ್ಷವಾದ ನಾಗರ ಬಂದರೂ ಕೂಡ ರಜ್ಜು ಸರ್ಪ ಅನ್ನುವಂತ ಬೆಳೆ ಇದೆ. ಅದು ರಜ್ಜು ಸರ್ಪವಲ್ಲ, ಕಾಳಿಂಗ ಸರ್ಪ. ರಾತ್ರಿ ಸಮಯ ಕತ್ಲೆ ಇದೆ, ಪದಾರ್ಥ ಕಾಣಿಸ್ತಾ ಇಲ್ಲ, ಎಲ್ಲೋ ಒಂದು ಹೋಗ್ತಾ ಇದ್ದೇನೆ, ನಾಗರವಿರುವುದನ್ನ ನೋಡಲಿಲ್ಲ, ಕಾಣಲಿಲ್ಲ, ಅದನ್ನು ಕಾಲಿನ ತುಳಿದ ಕೂಡಲೇ ಕಚ್ಚುತ್ತೆ, ಸತ್ವ. ನೋಡಿ, ನಾಗರ ಹಾವು ಎಂದು ತಿಳಿಯದೆ ಇದ್ದದ್ದರಿಂದ ಅದನ್ನ ಗೊತ್ತಿಲ್ಲದೆ ತುಳಿದೆ ಎಷ್ಟು ಅನರ್ಥವಾಯ್ತಲ್ವೇ. ಆದರೆ ಇಂಥ ಅನರ್ಥಕಾರಿಯಾಗಿರುವ ಅಜ್ಞಾನವೆಂಬ ಕತ್ತಲೆಯನ್ನ ನಾಶ ಮಾಡುವ ಸಾಮರ್ಥ್ಯ ಜ್ಞಾನವೆಂಬ ಬೆಳಕಿಗೆ ಉಂಟು. ಭಗವತ್ಪಾದ ಶಂಕರರು ವೇದಾಂತ ಮೀಮಾಂಸಾ ಸೂತ್ರಗಳಿಗೆ ಭಾಷ್ಯವನ್ನ ಬರೆಯುವುದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಪ್ರಾರಂಭದಲ್ಲಿ ಅಧ್ಯಾಸ ಭಾಷ್ಯ ಅಂತ ಬರೆದಿದ್ದಾರೆ. ಅದರಲ್ಲಿ ಮೊಟ್ಟ ಮೊದಲನೇ ವಾಕ್ಯ ನನಗೆ ಅತ್ಯಂತ ಪ್ರಿಯವಾಗಿರುವ ಒಂದು ವಾಕ್ಯ. ಯುಷ್ಮದಸ್ಮತ್ ಪ್ರತ್ಯಯ ಗೋಚರಯೋಃ ವಿಷಯ ವಿಷಯಿನೋಃ ತಮಃ ಪ್ರಕಾಶವದ್ ವಿರುದ್ಧ ಸ್ವಭಾವಯೋಃ. ಒಂದು ತಮಸ್ಸು, ಒಂದು ಬೆಳಕು, ಒಂದು ಕತ್ತಲೆ, ಒಂದು ಬೆಳಕು, ಒಂದು ನೆರಳು, ಒಂದು ಬಿಸಿಲು. ಹಾಗೆ ಜ್ಞಾನ ಅಜ್ಞಾನ. ಅಜ್ಞಾನವು ತುಂಬಾ ಜೋರಾಗಿದೆ, ತುಂಬಾ ಜೋರಾಗಿದೆ. ಆದರೆ ಜ್ಞಾನ ಬಂದ ಕೂಡಲೇ ಅಜ್ಞಾನವು ನಾಪತ್ತೆ. ಜ್ಞಾನವು ಅಜ್ಞಾನಕ್ಕಿಂತಲೂ ಪವರ್ಫುಲ್ ಆಗಿದೆ ಅಂತ ತಿಳ್ಕೊಳ್ಬೇಕು. ಆದ್ದರಿಂದ ನಾವು ಇಲ್ಲಿಯವರೆಗೆ ತತ್ವಮಸಿ ವಾಕ್ಯಕ್ಕೆ ಏನರ್ಥವನ್ನು ತಿಳಿಸಿದ್ದೇವೆಯೋ, ವಸ್ತು ತಂತ್ರಜ್ಞಾನಂ ಇರುವುದನ್ನ ಇರುವಂತೆ ತತ್ವಮಸಿ ವಾಕ್ಯವು ಹೇಳುತ್ತಿದೆಯೇ ಹೊರತು ಯಾವ ಮ್ಯಾಜಿಕ್ ಅನ್ನು ಮಾಡ್ತಾ ಇದೆ. ಏನ್ ಆಶ್ಚರ್ಯ ಇದೆ. ಬ್ರಹ್ಮಜ್ಞಾನ ಮ್ಯಾಜಿಕ್ ಅಂತಾರೆ ಕೆಲವು. ಸ್ವಾಮೀಜಿ ಹೇಳ್ತಾ ಇದ್ರು, ಅದ್ವೈತ ವೇದಾಂತ ಈಸ್ ನಾಟ್ ಎನ್ ಅಕ್ಕಲ್ಟ್ ಸೈನ್ಸ್. ಅಕ್ಕಲ್ಟ್ ಸೈನ್ಸ್ ಅಂದ್ರೆ ರಹಸ್ಯ ವಿದ್ಯೆ. ಆಗ ಅರ್ಥ ಆಗಲ್ಲಪ್ಪ, ಹೀಗೆ ಮಾಡ್ಬೇಕು, ಉಪವಾಸ ಇರಬೇಕು, ಮಡಿ ಇರ್ಬೇಕು, ಜುಟ್ಟಿಟ್ಕೊಳ್ಬೇಕು, 1 ವರ್ಷ ತಪಸ್ ಮಾಡಿ, ಅಂಥದ್ದು ಇಲ್ಲ. ಊಟ ಮಾಡ್ಕೊಂಡು ತಿಂಕೊಂಡು ಪ್ಯಾಂಟ್ ಹಾಕೊಂಡು ಶುದ್ಧವಾದ ಮನಸ್ಸು, ಶುದ್ಧವಾದ ಗುರುಭಕ್ತಿ, ನಿಜವಾದ ಮುಮುಕ್ಷತ್ವ ಇದ್ದು ಬಿಟ್ರೆ ಕ್ಷಣ ಮಾತ್ರ ಬ್ರಹ್ಮಜ್ಞಾನವಾಗಿದೆ. ಒಟ್ಟಿನಲ್ಲಿ ತತ್ವಮಸಿ ವಾಕ್ಯಕ್ಕೆ ನಾವು ಇಲ್ಲಿಯವರೆಗೆ
ಏನ್ ಅರ್ಥವನ್ನು ಮಾಡಿದ್ದೇವೆಯೋ ಅದೇ ಸರಿಯಾದ ಅರ್ಥವೇ ಹೊರತು ಅದಕ್ಕಿಂತ ಭಿನ್ನವಾಗಿರುವ ಬೇರೊಂದರ್ಥವನ್ನ ತತ್ವಮಸಿ ವಾಕ್ಯವು ಹೇಳಲು ಸಾಧ್ಯವಿಲ್ಲ ಅಂದ್ಬಿಟ್ರು. ಇದನ್ನ ಶ್ಲೋಕ ರೂಪದಿಂದ ಹೀಗೆ ಹೇಳುತ್ತಿದ್ದೇವೆ. 98ನೇ ಶ್ಲೋಕ. ಓಂ ಶ್ರೀ ಸುರೇಶ್ವರಾಚಾರ್ಯ ಉವಾಚ ತತ್ವಮಸ್ಯಾದಿವಾಕ್ಯಾನಾಂ ಸ್ವತಃ ಸಿದ್ಧಾರ್ಥ ಬೋಧನಾತ್ ಅರ್ಥಾಂತರಂ ನ ಸಂದ್ರಷ್ಟುಂ ಶಕ್ಯತೆ ತ್ರಿದಶೈರಪಿ ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಶ್ಲೋಕಕ್ಕೆ ಪದ ವಿಭಾಗವಾಯಿತು. ಅನ್ವಯವನ್ನು ಹೇಳ್ತೀನಿ. ತತ್ವಮಸ್ಯಾದಿ ವಾಕ್ಯಾನಾಂ ಅರ್ಥಾಂತರಂ ಸಂದ್ರಷ್ಟುಂ ತ್ರಿದಶೈಃ ಅಪಿ ನ ಶಕ್ಯತೆ. ಕುತಃ ಸ್ವತಃ ಸಿದ್ಧಾರ್ಥ ಬೋಧನಾತ್. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರಿಂದ ನೈಷರ್ಮ್ಯ ಸಿದ್ಧಿಗೆ ಪಾಠವನ್ನು ಕೇಳಬೇಕು, ಮಜಾ ನೋಡ್ಬೇಕು. ತತ್ವಮಸಿ ವಾಕ್ಯಕ್ಕೆ ನಾವು ತಿಳಿಸಿರುವಂತೆ ನೀನು ಬ್ರಹ್ಮವಾಗಿದ್ದೀಯ, ಈಗಲೇ ಬ್ರಹ್ಮವಾಗಿದ್ದೀಯ. ನೀ ಜೀವನಾಗಿ ತೋರುವಾಗಲು ಜೀವತ್ವವಿಲ್ಲ, ಸಂಸಾರಿಯಾಗಿ ತೋರುವಾಗಲು ಸಂಸಾರಿತ್ವ ಕಲ್ಪಿತವಾಗಿದೆ. ನಿಜವಾಗಿ ನೀನು ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತವಾಗಿರುವ ಅಸಂಸಾರಿಯಾದ ಬ್ರಹ್ಮವೇ ಆಗಿದ್ದೀಯೇ ಎನ್ನುವುದರ್ಥ. ಇದನ್ನ ಬಿಟ್ಟು ಬೇರೆ ಅರ್ಥವನ್ನು ಕಲ್ಪಿಸುವುದಕ್ಕೆ ದೇವತೆಗಳಿಂದಲೂ ಸಾಧ್ಯವಿಲ್ಲ. ಅಬ್ಬಾ ರಾಮರಾವ್ ಚೆನ್ನಾಗಿದೆ. ದೇವತೆಗಳಿಂದ ಅಂದ್ರು. ದೇವತೆಗಳ ಹೆಸರು ತ್ರಿದಶಾಹ ಅಮರಾಹ, ತ್ರಿದಶಾಹ ದೇವಾ, ಅಮರಕೋಶ. ತಿಸ್ರಃ ದಶಾಹ ಯೇಷಾಂ ತೇ ತ್ರಿದಶಾಹ. ದೇವತೆಗಳಿಗೆ ಹೆಸರು 3 ದಶೆಗಳನ್ನ ಉಳ್ಳವರು. ಬಾಲ್ಯ, ಕೌಮಾರ, ಯೌವನ. 4ನೇ ದಶೆ ಇಲ್ಲ. 4ನೇ ದಶೆ ಯಾವುದು? ವಾರ್ಧಕ್ಯ. ದೇವತೆಗಳ ಜೀವನದಲ್ಲಿ ವಾರ್ಧಕ್ಯ, ಮುಪ್ಪು ಎನ್ನುವುದೇ ಇಲ್ಲ. ಅವರಿಗೆ 500 ವರ್ಷವಾಗಿದೆ, 1000 ವರ್ಷವಾಗಿದೆ. ನೋಡುವುದಕ್ಕೆ ಯಂಗರ್, ಯಂಗೆಸ್ಟ್. ಎಲ್ಲ ಅಪ್ಸರ ಸ್ತ್ರೀಯರು ಕೂಡ ದೇವತೆಗಳನ್ನ 1000 ವರ್ಷವಾಗಿದ್ದು ಮದುವೆ ಆಗ್ತೀವಿ ಅಂತ ಅಷ್ಟು ತಾರುಣ್ಯ. ಅದೇ ಅವರಿಗೆ ದೊಡ್ಡ ಶಾಪ. ಮಾನವರಿಗೆ 4 ಅವಸ್ಥೆ: ಬಾಲ್ಯ, ಕೌಮಾರ, ಯೌವನ, ವಾರ್ಧಕ್ಯ. ಮಾನವರಿಗೆ ವಾರ್ಧಕ್ಯ ಬರುತ್ತಿರುವಂತಹದ್ದು ದೊಡ್ಡ ಅನುಗ್ರಹ. 60 ಆಯ್ತು, 70 ಆಯ್ತು, 80 ಬೀಳ್ತಾ ಇದೆ. ಕೈಲಾಗ್ತಾ ಇಲ್ಲ, ಕಣ್ ಕಾಣಿಸ್ತಾ ಇಲ್ಲ, ಕಿವಿ ಕೇಳಿಸ್ತಾ ಇಲ್ಲ, ಕೂತ್ಕೊಳ್ಳಕ್ಕಾಗಲ್ಲ, ನಿಂತ್ಕೊಳ್ಳಕ್ಕಾಗಲ್ಲ, ಹೊಟ್ಟೆ ಹಸುವಾದ ತಡ್ಕೊಳ್ಳಕ್ಕಾಗಲ್ಲ. ಜಾಸ್ತಿ ತಿಂದ್ರೆ ಏನು? ಇದು ವಾರ್ಧಕ್ಯದ ಲಕ್ಷಣ. ಇದನ್ನು ಭಗವಂತ ಮಾನವರಿಗೆ ಮಾತ್ರ ಕೊಟ್ಟಿದ್ದಾನೆ. ಯಾಕೆ? ಈ ವೇದಾಂತಿಗಳಾಗ್ರಪ್ಪ 60 ವರ್ಷವಾದ ಕೂಡಲೇ ವ್ಯವಹಾರವನ್ನ 50% ಕಮ್ಮಿ ಮಾಡಿಕೊಂಡು ವೇದಾಂತಕ್ಕೆ ಬನ್ನಿ. ವಯಸ್ಸಾದ್ಮೇಲೆ ಬಿಸ್ನೆಸ್ ಮಾಡೋಕ್ಕಾಗಲ್ಲ, IT ಕಂಪ್ನಿ ಕೆಲಸ ಮಾಡೋಕ್ಕಾಗಲ್ಲ, ಮನೆಯಲ್ಲಿ ಕೂತ್ಕೊಂಡು ವೇದಾಂತ ಬೋದು. ದೇವತೆಗಳಿಗೆ ಇಂದ ಅವಕಾಶವಿಲ್ಲ. ಅವರಿಗೆ ವಾರ್ಧಕ್ಯ ಅನ್ನುವುದೇ ಇಲ್ಲ. ತ್ರಿದಶಾಹ. ಸ್ವರೇಶ್ವರಾಚಾರ್ಯರು ಒಳ್ಳೆ ಪದ ಬಳಸ್ಬಿಡಿ. ಅಂಥ ದೇವತೆಗಳು ಸಮರ್ಥರು. ಯಾವ ಸ್ವಾಮಿಗಳವರು ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಮಾತು ಹೇಳಿದ್ರು. ಯಾಕೆ ಸ್ವರೇಶ್ವರಾಚಾರ್ಯರು ಶಂಭು ಅಂತ ಹೇಳದೆ, ಮಹಾವಿಷ್ಣು ಅಂತ ಹೇಳದೆ, ಬ್ರಹ್ಮ ಅಂತ ಹೇಳದೆ, ತ್ರಿದಶೈಹಿ ಅಂತ ಹೇಳಿದ್ದಾರೆ ಅಂದ್ರೆ ಒಬ್ಬೊಬ್ಬರಿಗೂ ಒಂದೊಂದು ಅದ್ಭುತವಾದ ಸಾಮರ್ಥ್ಯ ಉಂಟು. ಬ್ರಹ್ಮದೇವ, ಕ್ರಿಯೇಟರ್ ಆಫ್ ದ ಯೂನಿವರ್ಸ್, ವಿಶ್ವವನ್ನೇ ಸೃಷ್ಟಿ ಮಾಡಬಲ್ಲ ಅದ್ಭುತವಾದ ಸಾಮರ್ಥ್ಯವಿದೆ, ಅವನ ಶಕ್ತಿ. ಮಹಾವಿಷ್ಣು
ಎಲ್ಲರನ್ನೂ ಕಾಪಾಡಬಲ್ಲ. ಒಬ್ಬ ಮನುಷ್ಯ ಸಾಯ್ತಾ ಇದ್ದಾನೆ, ಡಾಕ್ಟರ್ಸ್ ಎಲ್ಲ ಕೈ ಬಿಟ್ಟು ಬಿಡಿದ್ದಾರೆ. ಮಹಾವಿಷ್ಣುವಿನ ಅನುಗ್ರಹವಾದರೆ ಅವನು ಬದುಕಬಲ್ಲ. ಅಂಥ ಶಕ್ತಿ ಇದೆ ಮಹಾವಿಷ್ಣುವಿಗೆ. ಇನ್ನು ಪರಮೇಶ್ವರ ಸಂಹಾರ ಕಾರಕ, ಇಡೀ ಪ್ರಪಂಚವನ್ನೇ ಸಂಹಾರ ಮಾಡಿ ನರ್ತನೆ ಮಾಡುವ ಸಾಮರ್ಥ್ಯವುಳ್ಳ ದೇವತೆ. ಒಬ್ಬೊಬ್ಬರಿಗೂ ಒಂದೊಂದು ಅದ್ಭುತವಾದ ಶಕ್ತಿ ಸಾಮರ್ಥ್ಯವಿದೆ. ಆದರೆ ಮೂವರು ಸೇರಿಕೊಂಡು ಬಿಟ್ರೆ ಏನ್ ಬೇಕಾದ್ರೂ ಮಾಡಬಹುದು ಅಲ್ವೇ? ಒಬ್ಬ ರಾಷ್ಟ್ರಪತಿಗಳು, ಒಬ್ಬ ಪ್ರಧಾನ ಮಂತ್ರಿಗಳು, ಮತ್ತೊಬ್ಬರು ಚೀಫ್ ಕಮಾಂಡರ್ ಇನ್ ಆರ್ಮಿ, 3 ಜನ ಸೇರ್ಕೊಂಡ್ರೆ ಇಡೀ ಭಾರತವನ್ನು ಉದ್ಧಾರ ಮಾಡಬಹುದು. ಇಡೀ ಭಾರತ ದೇಶಕ್ಕೆ 24 ಗಂಟೆ ನೀರು, ಎಲ್ಲರಿಗೂ ಆರೋಗ್ಯ, ಎಲ್ಲರಿಗೂ ನೆಮ್ಮದಿ, ಎಲ್ಲರಿಗೂ ಸಂತೋಷ ಮಾಡಬಹುದು. ಯಾಕೆ? ಅಂತಹ ಸಾಮರ್ಥ್ಯವಿದೆ. ಆದರೆ ದೇವತೆಗಳಿಗೆ ಅಂತಹ ಸಾಮರ್ಥ್ಯವಿದ್ದರೂ ಒಂದು ವಿಷಯದಲ್ಲಿ ತ್ರಿದಶಾಹ ದೇವತೆಗಳು ದುರ್ಬಲಾಹ. ಹೇಗಿದೆ ವಾಕ್ಯ? ಸೃಷ್ಟಿ ಸ್ಥಿತಿ ಸಂಹಾರಗಳನ್ನ ಮಾಡಬಲ್ಲ 3 ದೇವತೆಗಳು ಸೇರ್ಕೊಂಡಿದ್ದಾರೆ. ತ್ರಿಮೂರ್ತಿಗಳು ಸಮುದ್ರವನ್ನ ಒಣಗಿಸಬಲ್ಲರು, ಹಿಮಾಲಯ ಪರ್ವತವನ್ನ ಕರಗಿಸಬಲ್ಲರು, ಆಕಾಶವನ್ನ ನೀರಾಗಿ ಮಾಡಬಲ್ಲರು. ಯಾರು? ದೇವತೆಗಳು. ಅಂತಹ ಸಾಮರ್ಥ್ಯವಿದೆ. ಆದರೆ ತತ್ವಮಸಿ ವಾಕ್ಯಕ್ಕೆ ನಾವು ಹೇಳಿರುವಂತ ಅರ್ಥವೊಂದನ್ನು ಬಿಟ್ಟು ಬೇರೆ ಅರ್ಥವನ್ನು ಮಾಡುವುದಕ್ಕೆ ಹರಿಹರ ಬ್ರಹ್ಮನಿಗೂ ಸಾಧ್ಯವಿಲ್ಲ. ಜ್ಞಾಪಕ ಇಟ್ಕೊಳ್ಳಿ. ಅನುಭವದ ಮಾತು. ಏನ್ ಮಾತಾಡ್ತಾ ಇದ್ದ ಶನೀಶ್ವರ? ತತ್ವಮಸ್ಯಾದಿ ವಾಕ್ಯಾನ ಅರ್ಥಾಂತರಂ ಸಂದ್ರಷ್ಟುಂ ತ್ರಿದಶೈಃ ಅಪಿ ನ ಶಕ್ಯತೆ. ನನ್ನ ಪರಮ ಪೂಜ್ಯ ಸದ್ಗುರುಗಳು ಮಗು ನ ಶಕ್ಯತೆ ಬರೆದಿದ್ದಾರೆ. ನೈವ ಶಕ್ಯತೆ ಅಂತ ಅರ್ಥ ಮಾಡ್ಕೊ. ಅವ್ರಿಗಿನ್ ಜ್ವರ ಇದೆ. ಸುರೇಶ್ವರರು ಮೃದುವಾಗಿ ನ ಶಕ್ಯತೆ ಅಂದ್ರೆ ಪೂಜ್ಯರಾದ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳು ನೈವ ಶಕ್ಯತೆ ಅಂತ ಅರ್ಥ. ಎಂಬ ಯಾಕೆ? ವಸ್ತುತಂತ್ರ ಜ್ಞಾನ ಸ್ವಾಮಿ ಇದು. ವಸ್ತುತಂತ್ರ ಜ್ಞಾನವನ್ನ ಬದಲಾವಣೆ ಮಾಡುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಹಾಲು ಬೆಳ್ಳಗಿದೆ, ಇದು ಭಾವನೆನೇ, ನಂಬಿಕೆಯೇ, ಅಧ್ಯಾಸವೇ, ಮಿಥ್ಯಾಜ್ಞಾನವೇ ಅಥವಾ ಸಂಪತ್ತೇ? ಯಾವುದಲ್ಲ. ಹಾಲು ಬೆಳ್ಳಿಗಿದೆ ಎನ್ನುವಂತಹದ್ದು ವಸ್ತುತಂತ್ರ ಜ್ಞಾನ. ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ಜೀವಾತ್ಮನು ಬ್ರಹ್ಮ ಸ್ವರೂಪ. ಹೇಗೆ ಎನ್ನುವುದನ್ನು ತಿಳಿಸ್ಕೊಟ್ಟಿದ್ದೇವೆ, ಮುಂದೆ ತಿಳಿಸ್ತೇವೆ. ಅದನ್ನು ಅರ್ಥ ಮಾಡ್ತೇವೆ ಹೊರತು ತತ್ವಮಸಿ ವಾಕ್ಯವನ್ನ ಅತತ್ವಮಸಿ ಮಾಡುವಂತಹದ್ದು ತಪ್ಪು. ಸಯೇಶೋ ಅಣಿಮಾ ಐತದಾತ್ಮ್ಯಮಿದಗಂ ಸರ್ವಂ ತತ್ ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ ಮಂತ್ರ. ಇದನ್ನ ನಾವು ನಮ್ಗೆ ಅನುಕೂಲವಾಗುವಂತೆ ಐತದಾತ್ಮ್ಯಮಿದಗಂ ಸರ್ವಂ ತತ್ ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ ಸಂಧಿ ಮಾಡ್ಬಿಟ್ಟು ಸಹ ಆತ್ಮ ಅತತ್ವಮಸಿ ಶ್ವೇತಕೇತೋ ಮಾಡುವುದು ಸರಿಯಲ್ಲ. ಅದು ಶಾಸ್ತ್ರಕ್ಕೆ ಮಾಡುತ್ತಿರುವಂತಹ ದ್ರೋಹ. ಬಾಬಾ ಭಕ್ತಾಪಚಾರ, ಗುರು ಅಪಚಾರ, ಶಾಸ್ತ್ರಾಪಚಾರ ಅಂತ ಹೇಳ್ತಾರೆ. ಭಗವದ್ ಭಕ್ತರಿಗೆ ಗೌರವವನ್ನ ತೋರಿಸದೆ ಹೋದರೆ ಅದು ಭಕ್ತಾಪಚಾರ. ಗುರುಗಳನ್ನ ಕಂಡಾಗ ಗುರುಗಳಿಗೆ ನಮಸ್ಕಾರ ಮಾಡದೆ ಗುರುಗಳನ್ನ ನಿಂದೆ ಮಾಡುತ್ತಾ ಗುರುನಿಂದೆಯನ್ನ ಪಕ್ಕದಲ್ಲಿ ಕೂತ್ಕೊಂಡು ಕೇಳುತ್ತಿರುವಂತಹದ್ದು ಗುರುವಿಗೆ ಮಾಡುವಂತಹ ಮಹಾ ಅಪಚಾರ. ಉಪನಿಷತ್ತುಗಳ ವೇದಾಂತಗಳ ಅರ್ಥವನ್ನ ಸರಿಯಾಗಿ ತಿಳಿಯದೆ ತನಗೆ ತೋಚಿದಂತೆ ತಪ್ಪರ್ಥವನ್ನ ಮಾಡುವಂತಹದ್ದು ಶಾಸ್ತ್ರಾಪಚಾರ. ಈ 3 ಅಪಚಾರಗಳು ಪಾಪಕೃತ್ಯ ಮಾಡಕ್ ಹೋಗ್ಬಾರ್ದು. ಬಟ್ ಅರ್ಥ ಹೇಳ್ತೇನೀಗ. ತತ್ವಮಸ್ಯಾದಿ ವಾಕ್ಯಾನ.
ಏನ್ ಬ್ರಹ್ಮಾನಂದ ಸುರೇಶ್ವರಾಚಾರ್ಯರ ವಾಕ್ಯವನ್ನು ಕೇಳ್ತಾ ಇದ್ರೆ ಊಟ ಬೇಡ, ತಿಂಡಿ ಬೇಡ, ಸ್ನಾನ ಬೇಡ, ಸಂಧ್ಯಾ ವಂದನೆ ಎಂದರೆ ಬೇಡ. ಅಹಂ ಬ್ರಹ್ಮಾಸ್ಮಿ, ಇದಕ್ಕಿಂತ ಹೆಚ್ಚಿನ ಆನಂದ ಇನ್ನೇನಿದೆ ಪ್ರಪಂಚದಲ್ಲಿ? ತತ್ವಮಸಿ ಮುಂತಾದ ವಾಕ್ಯಗಳಿಗೆ ಬರೀ ತತ್ವಮಸಿ ಅಷ್ಟೇ ಅಲ್ಲ, ತತ್ವಮಸಿ ಆದಿವಾಕ್ಯಾನ ಪ್ರಸಿದ್ಧವಾದ 4 ಮಹಾವಾಕ್ಯಗಳು. ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ. ಋಗ್ವೇದದಿಂದ ಪ್ರಜ್ಞಾನಂ ಬ್ರಹ್ಮ, ಯಜುರ್ವೇದದಿಂದ ಅಹಂ ಬ್ರಹ್ಮಾಸ್ಮಿ, ಸಾಮವೇದದಿಂದ ತತ್ವಮಸಿ, ಅಥರ್ವ ವೇದದಿಂದ ಅಯಮಾತ್ಮ ಬ್ರಹ್ಮ. ನೋಡಿ, ಮಹರ್ಷಿಗಳು, ಜ್ಞಾನಿಗಳು ವೇದಾಂತ ಸಾಗರವನ್ನ ಪ್ರವೇಶ ಮಾಡಿ ಅದರಿಂದ ನಮಗೆ ಆಣಿ ಮುತ್ತುಗಳನ್ನು ಎತ್ಕೊಟ್ಟಿದ್ದಾರೆ. ಅದನ್ನ ಅನುಭವಿಸ್ಬೇಕಲ್ವೇ? ನಮಗೆ ಮುಮುಕ್ಷು ಜನಗಳಿಗೆ ಬ್ರಹ್ಮಜ್ಞಾನಿ ಪುಂಗವನೆಂಬ ದೊಡ್ಡ ಶ್ರೀಮಂತರು ಕೊಟ್ಟಿರುವ, ಪ್ರೆಸೆಂಟ್ ಮಾಡಿರುವಂತ ರತ್ನದ ಆಭರಣ 4 ಮಹಾವಾಕ್ಯ. ಆ 4 ಮಹಾವಾಕ್ಯಗಳ ಪೈಕಿ ಒಂದು ಶ್ರೇಷ್ಠವಾದ ಮೆರೆಯುತ್ತಿರುವಂತಹ ಮಹಾವಾಕ್ಯ ಸಾಮವೇದೀಯ ಚಾಂದೋಗ್ಯೋಪನಿಷತ್ತಿನಲ್ಲಿ ಬಂದಿರುವ ತತ್ವಮಸಿ ವಾಕ್ಯ. ನಾನು 2 ಪುಸ್ತಕ ಬರೆದಿದ್ದೇನೆ. ತತ್ವಮಸಿ 1, ತತ್ವಮಸಿ ಭಾಗ 2 ಅಂತ 2 ಪುಸ್ತಕ ಬರೆದು ಓದಿ. ಬೇಕಾದಷ್ಟಿದೆ, ಸಮುದ್ರದಷ್ಟಿದೆ ಜ್ಞಾನ ಭಂಡಾರ. ಆದರೆ ಯಾವಾಗ ಕೊಡೋದು ಸಾಧ್ಯವಾಗ್ತಾ ಇಲ್ಲ. ಸಾಧ್ಯವಾದಷ್ಟನ್ನು ಅರ್ಥ ಮಾಡ್ಕೊತ ಹೋಗ. ತತ್ವಮಸ್ಯಾದಿ ವಾಕ್ಯಾನ ತತ್ವಮಸಿ ಸರ್ವಂ ಕಲ್ವಿದಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ, ಈಶಾವಾಸ್ಯಮಿದಂ ಸರ್ವಂ, ಸಯೋಹ ವೈ ತತ್ಪರಮಂ ಬ್ರಹ್ಮವೇದ ಬ್ರಹ್ಮೈವ ಭವತಿ ನಾನ್ಯೋತೋಸ್ತಿ ದ್ರಷ್ಟ ಇತ್ಯಾದಿ ಮಂತ್ರಗಳಿಗೆ ವಸ್ತುತಂತ್ರಜ್ಞಾನ ಪರವಾಗಿ ಅರ್ಥವನ್ನು ಮಾಡಬೇಕೇ ಹೊರತು ಅರ್ಥಾಂತರಂ ತತ್ವಮಸಿ ಎನ್ನುವಂತ ಮಂತ್ರವನ್ನ ಜಪ ಮಾಡಬೇಕು ಅನ್ನುವುದು ತಪ್ಪು. ತತ್ವಮಸಿ ಎಂದು ತನ್ನ ಭಾವನೆ ಮಾಡಿಕೊಳ್ಳಬೇಕು ಎನ್ನುವುದು ತಪ್ಪು. ನನ್ನ ಮೇಲೆ ಬ್ರಹ್ಮ ಸ್ವರೂಪವನ್ನ ಆವಾಹನೆ ಮಾಡಿಕೊಳ್ಬೇಕು ಅನ್ನುವುದು ತಪ್ಪು. ಇದು ಮಿಥ್ಯಾಜ್ಞಾನ ಎನ್ನುವುದು ತಪ್ಪು. ತತ್ವಮಸಿ ವಾಕ್ಯಾರ್ಥ ಜ್ಞಾನ ಯಾರಿಗೂ ಉಂಟಾಗುವುದಿಲ್ಲ ಎನ್ನುವುದಂತೂ ಮಹಾಪಾಪ. ಸ್ವಾಮಿ, ನಮಗೆ ನಿಮ್ಗೆ ಮಹಾಪಾಪವಾಗಿರ್ಬೋದು, ದೇವಾಧಿದೇವತೆಗಳಿಗೆ ಅವರೂ ದುರ್ಬಲರೇ. ನಿಜವಾಗಿ ಹೇಳಬೇಕಾದರೆ ದೇವತೆಗಳಿಗಿಂತಲೂ ಮಾನವರೇ ತುಂಬಾ ಪುಣ್ಯವಂತರು. ದೇವತೆಗಳಿಗಿಂತಲೂ ಮಾನವರಿಗೆ ಅದ್ಭುತವಾಗಿರುವಂತಹ ಶಕ್ತಿ ಸಾಮರ್ಥ್ಯಗಳು ಉಂಟು. ದೇವತೆಗಳಿಗೆ ಬ್ರಹ್ಮಜ್ಞಾನವಾಗುವಂತಹ ಚಾನ್ಸಸ್ ಬಹಳ ರೇರ್. ಮಾನವರಿಗೆ ಬ್ರಹ್ಮಜ್ಞಾನ ಕರತಲಾಯತೆ. ಕರತಲನ್ಯಸ್ತ ಆಮಲಕವತೆ ಬ್ರಹ್ಮಜ್ಞಾನಂ ಭವತಿ. ಕಲ ಇದು ಮೇಲ್ಗಡೆ, ನ್ಯಸ್ತ ಇದಲ್ಪಟ್ಟಂತ ನೆಲ್ಲಿಕಾಯಿನಂತೆ. ಒಂದ್ ಗೋಲಿ ಇಟ್ಕೊಂಡ್ರೆ ಅದ 99% ಅಂತ ಕಾಣಿಸುತ್ತೆ. ಅದೇ ರೀತಿಯಲ್ಲಿ ಬ್ರಹ್ಮಜ್ಞಾನವನ್ನ ಪಡೆದುಕೊಂಡು ಮುಕ್ತನಾಗುವಂತ ಸಂಪೂರ್ಣ ಅವಕಾಶ ಮಾನವರಿಗೆ ಉಂಟು. ಆದ್ದರಿಂದ ದೇವತೆಗಳಿಗಿಂತಲೂ ಮಾನವರು ತುಂಬಾ ಅದೃಷ್ಟವಂತರು. ದೇವತಾ ಜನ್ಮಕ್ಕಿಂತಲೂ ಮಾನವ ಜನ್ಮ ಅತ್ಯಂತ ಶ್ರೇಷ್ಠವಾದದ್ದು ಅಂತ ನಾವು ತಿಳ್ಕೊಳ್ಬೇಕು ಅಂತ ಎಲ್ಲ ಬ್ರಹ್ಮಜ್ಞಾನಿಗಳು ಹೇಳ್ತಾ ಇದ್ದಾರೆ. ಇಹ ಚೇದವೇದಿ ರಥ ಸತ್ಯಮಸ್ತಿ ನ ಚೇದಿಹ ವೇದೀನ್ ಮಹತಿ ವಿನಷ್ಟಿ. ಕೇನೋಪನಿಷತ್ತಿನ ಮಂತ್ರ, 7ನೇ ಖಂಡ 5ನೇ ಮಂತ್ರ. ಇದು ಮಾನ್ಯ ಸದ್ಗುರು ಭಕ್ತರಾದ ಸಂಜೀವ ಮೂರ್ತಿ ಇವರ ಬೀಜ ಮಂತ್ರ. ಯಾವಾಗಲೂ ಹೇಳ್ತಿರ್ತಾರೆ ಅವರು, ನಚೇದಿಹ ವೇದೀನ್ ಮಹತಿ ವಿನಷ್ಟಿ. ನಮಗೆ ಭಗವಂತ ಸದ್ಯ
ದೇವ ಜನ್ಮ ಕೊಡ್ಲಿಲ್ಲ. ನಮ್ಗೇನಾದ್ರೂ ದೇವತಾ ಜನ್ಮ ಬಂದುಬಿಟ್ಟಿದ್ದಿದ್ರೆ ಗರ್ವದಿಂದ, ಅಭಿಮಾನದಿಂದ, ಜಂಭದಿಂದ ಹಾಳ ಹೋಗ್ತಾ ಇದ್ವು. ನಮಗೆ ಬೇಡ. ಯಾವ ಜನ್ಮದ ಪುಣ್ಯವೋ ಗೊತ್ತಿಲ್ಲ. ಎಲ್ಲ ಮಾನವರಿಗೂ ಶುಕ್ರ ದಶೆ. ಯಾಕೆ? ಮಾನವ ಜನ್ಮ ಕೊಟ್ಟಿದ್ದಾನೆ. ಮಾನವ ಜನ್ಮಕ್ಕಿಂತ ಶ್ರೇಷ್ಠವಾದಂತಹ ಜನ್ಮವಿದೆಯೇನ್ರಿ? ಇದನ್ನೇ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಏನಂತ? ಈ ಮಾನವ ಜನ್ಮದಲ್ಲಿ ನನ್ನನ್ನು ಬಯಸು, ನನ್ನನ್ನ ಆರಾಧನೆ ಮಾಡಿ, ನನ್ನನ್ನು ಅರ್ಥ ಮಾಡಿಕೊಂಡು ಉದ್ಧಾರವಾಗುವುದಕ್ಕೆ ಮಾನವ ಜನ್ಮ ದಿ ಬೆಸ್ಟ್. ಮೊಟ್ಟ ಮೊದಲನೇ ಪಾಠ. ಒಂದು ಪುಸ್ತಕ ಬರೆದಿದ್ದೇನೆ ಅಂತ ಹೇಳಿ ಅಲ್ವೇ? ಗೀತೆಯಲ್ಲಿ LKG ಇಂದ PhD ವರೆಗೆ ಅಂತ ಒಂದು ಪುಸ್ತಕದ ಟೈಟ್ಲೇ ಅದು, ಉದ್ದಕ್ಕಿದೆ. ಗೀತೆಯಲ್ಲಿ LKG ಇಂದ PhD ವರೆಗೆ. ಮತ್ತೆ ಮೊಟ್ಟ ಮೊದಲನೇ ಪಾಠವೇನು? ಭಜಸ್ವ ಮಾಂ. ಮಾನವ ಜನ್ಮದಲ್ಲಿ ಮಗು ಅರ್ಜುನನೇ ನನ್ನನ್ನು ಬಯಸು. ಈ ಮಾನವ ಜನ್ಮ ಅತ್ಯಂತ ದುರ್ಲಭವಾದ, ದೇವತೆಗಳಿಗೂ ಸಿಕ್ಕದಿರುವ ಜನ್ಮ. ಈ ಮಾನವ ಜನ್ಮದಲ್ಲಿ ಸುಖ ದುಃಖ, ರಾಗ ದ್ವೇಷ, ಜನ್ಮ ಮರಣ, ಸಿಹಿ ಕಹಿ ಎಲ್ಲವೂ ಬರುತ್ತೆ. ಇದು ನೋಡ್ಕೊಂಡು ಯಾವತ್ತೋ ಒಂದ್ ದಿವಸ ಈ ಸಂಸಾರ ಸಾಕು, ಬೇಡ. ಹಣದ ಸಹವಾಸ ಬೇಡ, ಅಧಿಕಾರ ಸಹವಾಸ ಬೇಡ, ಹೆಣ್ಣು ಹೊನ್ನು ಮಣ್ಣಿನ ಸಹವಾಸ ಬೇಡ. ಇನ್ನು ಮುಂದೆ ನನಗೆ ಗುರುವಿನ ಸಹವಾಸ ಬೇಕು. ಇನ್ನು ಮುಂದೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ, ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ, ಸುಬ್ರಾಯ ಶರ್ಮಾಜಿಯವರ, ಗೌಡ ಪಾದಾಚಾರ್ಯರ ಸಹವಾಸ ಬೇಕು ಅನ್ನುವಂಥ ವಿವೇಕ ಗ್ಯಾರಂಟಿ ಬರುತ್ತೆ. ಇಂಥ ಅವಕಾಶ ದೇವ ಜನ್ಮದಲ್ಲಿ ಇಲ್ಲ. ಆದ್ದರಿಂದ ನೀನು ಈ ಪವಿತ್ರವಾದಂತಹ ಮಾನವ ಜನ್ಮದಲ್ಲಿ ಬ್ರಹ್ಮಜ್ಞಾನ ಮಾಡ್ಕೋ ಅಂತ ಭಗವಂತ ಮೊದಲನೇ ಪಾಠ, LKG ಪಾಠ. ಅಲ್ಲಿ ಶುರು ಮಾಡಿಕೊಂಡು ಕೊನೆಗೆ ಸರ್ವಧರ್ಮಾನ್ ಪರಿತ್ಯಜ್ಯ ಯಯೇವಂ ವೇತ್ತಿ ಪುರುಷಂ ಪ್ರಕೃತಿಂಚ ಗುಣೈಃ ಸಹ ಸರ್ವಥಾ ವರ್ತಮಾನೋಪಿ ನ ಸಭೂಯೋಪಿ ಜಾಯತೆ. ಪ್ರಕೃತಿಯನ್ನ ಅವಿದ್ಯಾ ಕಲ್ಪಿತವೆಂದು, ಪುರುಷನನ್ನ ಅಕರ್ತೃ ಅಭೋಕ್ತೃ ಅಸಂಸಾರಿ ಸ್ವರೂಪನಾದ ಆತ್ಮನೇ ತಾನೆಂದು ತಿಳಿದುಕೊಂಡರೆ ಅವನಿಗೆ ಪುನರ್ಜನ್ಮವಿಲ್ಲ. ಹೀಗೆ ಈ ಗ್ರಂಥದಲ್ಲಿ LKG ಇಂದ PhD ವರೆಗೆ ಸಂದೇಶವನ್ನು ಬರೆದಿದ್ದೇನೆ. ವಿಶೇಷ ಅಂದ್ರೆ ಪ್ರತಿಯೊಂದಕ್ಕೂ ಭಗವದ್ಗೀತಾ ಶ್ಲೋಕ, ನನ್ನ ವಾಕ್ಯವೇನಿಲ್ಲ. ಭಗವದ್ಗೀತಾ ಶ್ಲೋಕ, ಅದಕ್ಕೆ ಶಾಂಕರ ಭಾಷ್ಯ, ಅದರ ಮೇಲೆ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿ ಉಪದೇಶ. ಇದು ಸಂಗ್ರಹ ಪುಸ್ತಕ ಬರೆದಿದ್ದೇನೆ. ನನ್ನ ಉದ್ದೇಶ, ನನಗೆ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಸ್ವಾಮಿಗಳವರು ಆರೋಗ್ಯವಿಲ್ಲದಿದ್ದರು, ಕೈಗಾಲಗಳಲ್ಲಿ ಶಕ್ತಿ ಇಲ್ಲದಿದ್ದರು, ರೋಗ ಬಂದಿದ್ದರು, ಜ್ವರ ಇದ್ದರು, ಮತ್ತು ಲೂಸ್ ಮೋಷನ್ ಆಗ್ತಾ ಇದ್ರು, ಯಾವುದನ್ನು ಲೆಕ್ಕಿಸದೆ ಏನ್ ಪಾಠ ಮಾಡಿದ್ದಾರೋ ಪರಮ ಪ್ರೀತಿಯಿಂದ ಅದನ್ನ ಗುರುಗಳಿಗೆ ನಾನು ನಿರ್ವಂಚನೆಯಿಂದ ಈ ರೀತಿ ಪ್ರಚಾರ ಮಾಡ್ತಾ ಇದ್ದೇನೆ. ಇರ್ಲಿ ಬನ್ನಿ. ತತ್ವಮಸ್ಯಾದಿ ವಾಕ್ಯಾನ, ತತ್ವಮಸಿ ಮುಂತಾದ ವಾಕ್ಯಗಳಿಗೆ ಅರ್ಥಾಂತರಂ ಅನ್ಯ ಅರ್ಥ, ಅರ್ಥಾಂತ ಬೇರೊಂದರ್ಥವನ್ನ ಸಂದ್ರಷ್ಟುಂ ಕಂಡುಕೊಳ್ಳುವುದಕ್ಕೆ. ದೇವತೆಗಳಪ್ಪ ಅವರು ಸರ್ವಜ್ಞರು, ದಿವ್ಯವಾದಂತಹ ದೃಷ್ಟಿ ಇದೆ. ಅವರು ಏನ್ ಬೇಕೋ ಅರ್ಥ ಮಾಡ್ಲಿ. ಬೇರೆ ಮಂತ್ರಗಳಿಗೆ ಏನ್ ಬೇಕಾದ್ರೂ ಅರ್ಥ ಮಾಡಬಹುದು, ಆಲ್ರೈಟ್. ಆದ್ರೆ ತತ್ವಮಸಿ ವಾಕ್ಯಕ್ಕೆ ಮಾತ್ರ ದೇವತೆಗಳು ಕೂಡ ವಸ್ತುತಂತ್ರ ಪರವಾಗಿ ಅರ್ಥ ಮಾಡಬೇಕೆ ಹೊರತು ಕರ್ತೃತಂತ್ರ ಪರವಾಗಿ ಅರ್ಥವನ್ನ ಮಾಡುವುದಕ್ಕೆ ನ ಶಕ್ಯತೆ, ಸಾಧ್ಯವೇ ಇಲ್ಲ. ಅಬ್ಬಾ, ಒಂದು ಉದಾಹರಣೆ. 10 × 5 10⁵ ಎಷ್ಟು? 50.
1550 ಇದು ಇಡೀ ಪ್ರಪಂಚದಲ್ಲಿರುವ ಎಲ್ಲರಿಗೂ ಸಮ್ಮತವಾಗಿರುವಂತಹ ಗಣಿತ. ದೇವತೆಗಳಿಗೆ 10 × 5 53 ಆಗುತ್ತಾ? 10 × 5 58 ಆಗುವುದಿಲ್ಲ. ಅವನು ರಾಕ್ಷಸನಾಗಿರಲಿ, ದೇವತೆಯಾಗಿರಲಿ, ಮನುಷ್ಯನಾಗಿರಲಿ, ದಡ್ಡನಾಗಿರಲಿ, ರಾಷ್ಟ್ರಪತಿಗಳಾಗಿರಲಿ, ಪ್ರಧಾನ ಮಂತ್ರಿಗಳಾಗಿರಲಿ, ಕಳ್ಳನಾಗಿರಲಿ, ಯಾರಾದ್ರೂ ಕೂಡ 15 50. ಅದೇ ಇಷ್ಟು ಧೈರ್ಯವಾಗಿ ಹೇಳ್ತಾ ಇದ್ದ ನೋಡಿ. ಇದು ಸ್ವಾನುಭವಂ ದರ್ಶಯತಿ. ಸ್ವರೇಶ್ವರಾಚಾರ್ಯರವರು ಶಂಕರ ಭಗವತ್ ಪೂಜ್ಯ ಸದ್ಗುರುಗಳಿಂದ ಗೃಹೀತರಾಗಿ ಅರ್ಥವನ್ನು ಮಾಡಿಕೊಂಡು ಧೈರ್ಯವಾಗಿ ಹೇಳ್ತಾ ಇದ್ದೆ. ತತ್ವಮಸಿ ವಾಕ್ಯಕ್ಕೆ ವಸ್ತುತಂತ್ರ ಪರವಾಗಿಯೇ ಅರ್ಥವನ್ನು ಮಾಡಬೇಕೇ ಹೊರತುವೆ ಬೇರೆ ಅರ್ಥವನ್ನ ಮಾಡುವುದಕ್ಕೆ ತ್ರಿದಶೈರಪಿ 3 ಅವಸ್ಥೆ ಉಳ್ಳಂಥವರು ವಾರ್ಧಕ್ಯವೇ ಇಲ್ಲ, ಅವರಿಗೆ ಮರವೇ ಇಲ್ಲ, ಅವರಿಗೆ ನಿಶಕ್ತಿ ಇಲ್ಲ, ಎವರ್ ಎನರ್ಜೆಟಿಕ್, ಎವರ್ ಪವರ್ಫುಲ್, ಎವರ್ ಜಾಯ್ಫುಲ್ ಇದ್ದರು. ಈ ವಿಷಯದಲ್ಲಿ ಮಾತ್ರ ದೇವತೆಗಳು ದುರ್ಬಲರಾಗಿದ್ದಾರೆ ಅಂತ ಸುರೇಶ್ವರಾಚಾರ್ಯರ ಮಾತು. ದ್ರಷ್ಟುಂ ಬೇರೆ, ಸಂದ್ರಷ್ಟುಂ ಸ್ಪೆಷಲ್ ಅರ್ಥ ಸಾರಿದು, ಸ್ಪೆಷಲ್ ಅರ್ಥ ತಪ್ಪು. 10 × 5 ಅನ್ನುವುದಕ್ಕೆ ಸ್ಪೆಷಲ್ ಅರ್ಥ ಗೊತ್ತೇನ್ರಿ? 49 ಅಂತ ಅರ್ಥ ತಪ್ಪು. 50 ಆಗ್ಬೇಕು. ಯಾರು ಹೇಳ್ತಾರೆ? ಯಾಕೆ ಅಂದ್ರೆ ಒಂದು ಕಾರಣ ಕೊಡ್ತಾರೆ, ಅನ್ವಯ ನೋಡ್ಕೊಳ್ಳಿ. ತತ್ವಮಸ್ಯಾದಿ ವಾಕ್ಯಗಳಿಗೆ ಬೇರೆ ಅರ್ಥವನ್ನ ಕಂಡು ಹಿಡಿಯುವುದಕ್ಕೆ ಮಾಡುವುದಕ್ಕೆ ದೇವಾದಿ ದೇವತೆಗಳಿಂದಲೂ ಸಾಧ್ಯವಿಲ್ಲ. ಯಾಕೆ? ಒಂದು ಕಾರಣ ಕೊಟ್ಬಿಟ್ಟು, ಸ್ವತಃ ಸಿದ್ಧಾರ್ಥ ಬೋಧನಾತೆ. ಸ್ವತಃ ಸಿದ್ಧ, ಆಲ್ರೆಡಿ ಎಸ್ಟಾಬ್ಲಿಷ್ಡ್. ತತ್ವಮಸಿ ಎನ್ನುವ ವಾಕ್ಯಕ್ಕೆ ನೀ ಬ್ರಹ್ಮವಾಗಿದ್ದೀಯ. ಎಷ್ಟು ಪರ್ಸೆಂಟೇಜ್ ಇಲ್ಲ. ವಸ್ತುತಂತ್ರ ಜ್ಞಾನದಲ್ಲಿ ಪರ್ಸೆಂಟೇಜ್ ಇಲ್ಲ, ಭಾವನಾತ್ಮಕ ಜ್ಞಾನದ ಪರ್ಸೆಂಟೇಜ್ ಉಂಟು. ಒಂದು ವಿಗ್ರಹವನ್ನ ನೋಡಿಬಿಟ್ಟು ನಾನು ಗಣಪತಿಯನ್ನು ಭಾವನೆ ಮಾಡ್ತಾ ಇದ್ದೇನೆ. 8%, 95%, 10%. ಅದರ ಕಲ್ಲು ಅಂತ ತಿಳ್ಕೊಳ್ತಾ ಇದ್ದೇನೆ. 8%, 10%. ವಿಗ್ರಹವನ್ನ ನೋಡಿದಾಗ ದೇವತಾ ಭಾವನೆ ಮಾಡುವಾಗ ಪರ್ಸೆಂಟೇಜು. ಆ ಕಲ್ಲನ್ನ ಕಲ್ಲು ಅಂತ ತಿಳಿಯುವಂತಹದ್ರಲ್ಲಿ ಪರ್ಸೆಂಟೇಜ್ ಇಲ್ಲ. ಆದ್ದರಿಂದ ಸ್ವತಃ ಸಿದ್ಧವಾಗಿರುವ ಅರ್ಥವನ್ನ ಬೋಧನಾತು ಹೇಳ್ತಾ ಇದ್ದೇನೆ. ತತ್ವಮಸಿ ಎನ್ನುವಂತಹ ವಾಕ್ಯವು ಸ್ವತಃ ಸಿದ್ಧವಾಗಿರುವಂತ ಅರ್ಥವನ್ನ ಸುಸ್ಪಷ್ಟವಾಗಿ ಹೇಳುತ್ತಿರುವುದರಿಂದ ಇದಕ್ಕೆ ಬೇರೆ ಅರ್ಥವನ್ನ ಮಾಡುವುದಕ್ಕೆ ದೇವಾದಿ ದೇವತೆಗಳಿಂದಲೂ ಖಂಡಿತ ಸಾಧ್ಯವಿಲ್ಲ. ಇದಕ್ಕೆ ಗುರುಗಳ ವಾಕ್ಯವನ್ನು ಓದ್ತೇನೆ ನೋಡಿ. ನನಗೆ ಗುರುಗಳು ಅಂದ್ರೆ ಮುದ್ದಾದ ಕಂದ, ಬಹಳ ದೊಡ್ಡವರು, ಜ್ಞಾನಿ ಪುಂಗವರು, ವಯೋವೃದ್ಧರು, ತತ್ವನಿಷ್ಠರು. ಆದರೆ ಅವರ ಮಾತು, ಅವರ ಸ್ವಭಾವ ನೋಡಿದ್ರೆ ಪುಟಾಣಿ ಮಗುದರ. ನನ್ನ ತೊಡೆ ಮೇಲೆ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರನ್ನ ನಾನು ಕೂರಿಸ್ಕೊಳ್ತಾ ಇದ್ದೆ. ಈ ದೀಕ್ಷಾ ವಿಸರ್ಜನೆ ಮಾಡಬೇಕಾದ್ರೆ ಸನ್ಯಾಸಿಗಳು ಕ್ಷೌರ ಮಾಡಿಸಿಕೊಳ್ಳುವುದನ್ನ ದೀಕ್ಷಾ ವಿಸರ್ಜನೆ ಅಂತ ಹೇಳಬೇಕು. ಗೃಹಸ್ಥರು ಪಂಚಾಂಗವನ್ನ ನೋಡಿ, ದಿನಶುದ್ಧಿಯನ್ನ ನೋಡಿ ಕ್ಷೌರ ಮಾಡಿಸಿಕೊಳ್ಳುವುದನ್ನ ಆಯುಷ್ಕರ್ಮ ಅಂತ ಹೇಳ್ಬೇಕು. ಇದ್ದು ಪಾಠ ಮಾಡಿದ್ದು ಸ್ವಾಮಿಗಳು. ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನನಗೆ ಹೇಳದ ಪಾಠವಿಲ್ಲ. ಕಾಫಿ ಹೇಗೆ ಮಾಡಬೇಕು, ಹಪ್ಪಳ ಹೇಗೆ ಸುಡಬೇಕು, ಹೇಗೆ ತುಪ್ಪ ಹಾಕ್ಬೇಕು ಅನ್ನುವುದರಿಂದ ಪ್ರಾರಂಭ ಮಾಡಿಕೊಂಡು ಶಾಂಕರ ಭಾಷ್ಯವನ್ನ ಹೇಗೆ ಓದಬೇಕು, ಸ್ವರೇಶ್ವರಾಚಾರ್ಯರ ನೈಷಮ್ಯ ಸಿದ್ಧಿಯನ್ನ ಹೇಗೆ ಅರ್ಥ ಮಾಡ್ಕೋಬೇಕು, ಬ್ರಹ್ಮಸೂತ್ರ ಭಾಷ್ಯವನ್ನ ಹೇಗೆ ಓದಬೇಕು ಅನ್ನುವುದನ್ನು ತಿಳಿಸಿ, ಬ್ರಹ್ಮಸೂತ್ರ ಶಾಂಕರ ಭಾಷ್ಯದ ಮೇಲೆ ಅನೇಕ ಜನ ಮಹಾತ್ಮರು ವಿದ್ವಾಂಸರು ಮಾಡಿರುವಂತ ವ್ಯಾಖ್ಯಾನಗಳಲ್ಲಿ ಏನೇನ್ ತಪ್ಪಿದೆ ಯಾಕೆ ಅನ್ನುವುದನ್ನು ತಿಳಿಸಿದ್ದಾರೆ.
ಅಂಥ ಗುರುಗಳಿಗೆ ನಾ ಏನ್ ಕೊಡಬಲ್ಲೆ, ಏನ್ ಬೇಕು ಅವ್ರಿಗೆ, ಏನು ಬೇಡ. ನಮ್ಗೆ ಏನು ಬೇಡಪ್ಪ ಅಂದ್ರು ಪಾಪ ನನಗೆ ಆಶ್ಚರ್ಯವಾಗುತ್ತೆ. ಒಂದು ಬಾಳೆಹಣ್ಣಿದ್ರೆ ಅವ್ರಿಗೆ ಕಾಲು ಬಾಳೆಹಣ್ಣು, ಮುಕ್ಕಾಲು ಬಾಳೆಹಣ್ಣು. ಒಂದು ನಿಂಬೆ ಹಣ್ಣಿಗೆ ಆತ ಹೊಂಟು ಕಲ್ಸಿ ಕಮ್ಮಿ ಕಲ್ಸಪ್ಪ ಅಂದರು. ಜಾಸ್ತಿ ಕಲ್ಸ್ಬಿಟ್ರೆ ನಾಳೆ ಖರ್ಚಾಗ್ಬಿಡುತ್ತೆ, ಮತ್ತೆ ಕಷ್ಟವಾಗದ್ ಮಾಡೋದು ಅಂತ ಹೇಳಿ ಸ್ವಲ್ಪ ಕಲಿಸ್ಬೇಕು. ಅದಕ್ಕೊಂಚೂರು ಸಕ್ಕರೆ ತುಪ್ಪ ಹಾಕಿ ಕೊಡ್ಬೇಕು. ಮಗು ನಿನ್ಗೊಂಚೂರು ನನಗೊಂಚೂರು, ಅಷ್ಟು ಕಾರುಣ್ಯದಿಂದ ಎಲ್ಲ ಪಾಠವನ್ನು ಮಾಡಿರುವಂತಹ ಗುರುಗಳಿಗೆ ನಾನು ಕೊಡಬಹುದು ಒಂದೇ ಕಾಣಿಕೆ ಅಂದ್ರೆ ನಮೋ ಗುರುಭ್ಯ ಗುರವೇ ನಮಃ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯಂ. ನನಗೆ ಯುಗಾದಿ ದಿವಸ ಪಂಚಾಂಗ ಶ್ರವಣ ಹೇಗೆ ಮಾಡಿಸ್ಬೇಕು ಅನ್ನುವುದನ್ನು ಅವರೇ ಪಾಠ ಮಾಡಿದ್ದಾರೆ. ಪಂಚಾಂಗದಲ್ಲಿ ತುಂಬಾ ವಿಷಯ ಇರುತ್ತೆ ಮಗು, ಎಲ್ಲವನ್ನು ಹೇಳೋಕ್ಕಾಗುವುದಿಲ್ಲ, ಜನಗಳಿಗೆ ತಾಳ್ಮೆ ಇರೋದಿಲ್ಲ, ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹೇಳಪ್ಪ ಅಂತ ಹೇಳಿ ಆ ಪಂಚಾಂಗದಲ್ಲಿ ಶುಭ ತಿಥೋ ಶೋಭನೆ ಮುಹೂರ್ತೆ ಅದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ ಎಲ್ಲವನ್ನು ತಗೊಂಡು ಎಷ್ಟು ಕಲ್ಪಗಳು, ಎಷ್ಟು ಯುಗಗಳು, ಯಾವ ಯುಗಕ್ಕೆ ಎಷ್ಟು ವರ್ಷ ಎಲ್ಲ, ಜಂಬೂ ದ್ವೀಪೆ ಎಷ್ಟು ದ್ವೀಪಗಳಿವೆ, ಪ್ರಥಮ ಪಾದೆ ಕಲಿಗೆ ಎಲ್ಲವನ್ನು ಹೇಳಿ ಪಂಚಾಂಗ ಶ್ರಾವಣ ಕಲೆ ಬೇಕಾ ಗುರುಗಳನ್ನ ತಿಳ್ಕೊಳ್ಳಿ. ಪೌರೋಹಿತ್ಯ ಮಾಡಿಸ್ಬೇಕಾ ಗುರುಗಳಿಂದ. ಅಂಥ ಮಹಾತ್ಮರು ಸ್ವಾಮಿ ಅವರು ಎಲ್ಲ ವಿದ್ಯೆಗಳಲ್ಲಿಯೂ ಇಷ್ಟಾಗಿ ಸಿಂಪ್ಲಿಸಿಟಿ ಎಂಬಾಡಿಮೆಂಟ್ ಅಂತ ಯಾರಾದ್ರೂ ನೋಡಿದ್ರೆ ಗೊತ್ತಾಗುತ್ತೆ ಕೇಳಿ. ಸ್ವಾಮಿಗಳು ಹೋಗಿ ದೇಹತ್ಯಾಗವನ್ನು ಮಾಡಿ ಸುಮಾರು 50 ವರ್ಷ ಹತ್ತತ್ರ ಆಯ್ತು. 50 ವರ್ಷಗಳಿಂದ ಹಿಂದೆ ನಾನು 14 ವರ್ಷ ನೋಡಿದ್ದೆ. ಯಾರಾದ್ರೂ ನೋಡಿದ್ದವರಿದ್ರೆ ಅವರಿಗೆ ಸುಮಾರು 70-80 ವರ್ಷ ವಯಸ್ಸಾಗಿರ್ಬೇಕು. ಹೇಗಿರ್ತಾ ಇದ್ರು ಅಂತ ಜ್ಞಾಪಿಸ್ಕೊಂಡ್ಬಿಟ್ರೆ ಮೈ ಝುಮ್ಮುನ್ನುತ್ತೆ. ಅಷ್ಟು ಸರಳ ಜೀವನ. ಆದರೆ ಅವರ ಬ್ರೈನ್ ನಲ್ಲಿ ಎಷ್ಟು ಜ್ಞಾನ ಭಂಡಾರವಿತ್ತು ಅನ್ನುವುದನ್ನ ಊಹೆ ಮಾಡುವುದಕ್ಕೆ ಸಾಧ್ಯ. ಸಮುದ್ರದ ನೀರಿನ ಜ್ಞಾನ ಭಂಡಾರ ಇಲ್ಲಿ. ನಾನು ಹೊಗಳು ಬೇಡ, ಪಾಠ ಮುಂದುವರ್ಸು ಅಂತ ಇದ್ದಾರೆ ಗುರುಗಳು, ಓದ್ತೇನೆ. ಈಗ ತತ್ವಮಸ್ಯಾದಿ ವಾಕ್ಯಾನ ಸ್ವತಃ ಸಿದ್ಧಾರ್ಥ ಬೋಧನಾತಿ ಅರ್ಥಾಂತರಂ ನ ಸಂದ್ರಷ್ಟುಂ ಶಕ್ಯತೆ ತಿದಶೈರಪಿ. ಗುರುಗಳವರ ಕ್ಲೇಶಾಪಹರಣೆ ಬರ್ತೇನೆ. ತತ್ವಮಸ್ಯಾದೀತಿ ಕಿಮಿತಿ ಅರ್ಥಾಂತರಂ ಸಂದ್ರಷ್ಟುಂ ನ ಶಕ್ಯತೆ. ಯಾಕೆ ಬೇರೆ ಅರ್ಥ ಮಾಡಲು ಸಾಧ್ಯವಿಲ್ಲ? ಅವರ ದೇವತೆಗಳಲ್ಲವೇ, ದೇವತೆಗಳು ಕಪ್ಪನ್ನ ಬಿಳುಪು ಮಾಡಬಲ್ಲರು, ಹಸಿರನ್ನ ಹಳದಿ ಮಾಡಬಲ್ಲರು, ಹುಡುಗನನ್ನ ಮುದುಕನನ್ನಾಗಿ ಮಾಡಬಲ್ಲರು, ಮುದುಕನನ್ನ ಹುಡುಗಿ ಮಾಡಬಲ್ಲರು. ಇಂತಹ ಸಾಮರ್ಥ್ಯವಿದೆ ಯಾರಿಗೆ? ದೇವಾಧಿದೇವತೆ ಅಷ್ಟ ಸಿದ್ಧಿ ಸಂಬಂಧ ಇರಬಹುದು. ಆದರೂ ಕೂಡ ತತ್ವಮಸಿ ವಾಕ್ಯಕ್ಕೆ ಮಾತ್ರ ನೀ ಬ್ರಹ್ಮವಾಗಿದ್ದೀಯ ಅಂತ ಅರ್ಥ ಮಾಡಬೇಕೇ ಹೊರತು ಬೇರೆ ಅರ್ಥವನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಯಾಕೆ? ಕಿಮಿತಿ ಕಿಮರ್ಥಂ ಕಸ್ಮಾತ್ ಕಾರಣಾತ್ ಅರ್ಥಾಂತರಂ ಸಂದಷ್ಟುಂ ನ ಶಕ್ಯತೆ ಅಂತ ಕೇಳಿದ್ರೆ ತತ್ರ ಹೇತು ಸ್ವತಃ ಸಿದ್ಧಾರ್ಥ ಬೋಧನಾತ್ ಸ್ವತಃ ಸಿದ್ಧಾರ್ಥೇ ಏವ ವಾಕ್ಯಸ್ಥಾನಾಂ ಪದಾನಾಂ ಸಮನ್ವಯಾತ್ ತತ್ ತ್ವಮಸಿ. 3 ಪದಗಳಿವೆ. 3 ಪದಗಳಿಗೆ ಇಲ್ಲಿ ಅನ್ವಯವಾಗುತ್ತಿರುವಂತಹದ್ದು ಸ್ವತಃ ಸಿದ್ಧವಾಗಿರುವ ಅರ್ಥದಲ್ಲಿ ಮಾತ್ರ. ತದ್ಬೋಧಕತ್ವೇನೈವ ವಾಕ್ಯಸ್ಯ ಉಪಕ್ಷೀಣತ್ವಾತ್. ತತ್ವಮಸಿ ವಾಕ್ಯವು ಪ್ರತಿಯೊಬ್ಬ ಜೀವನಿಗೂ ಅಸಂಸಾರಿಯಾದ ಬ್ರಹ್ಮಸ್ವರೂಪನಾಗಿದ್ದೀಯ ಎಂದು ಉಪದೇಶ ಮಾಡುವುದರಿಂದಲೇ ಆ ವಾಕ್ಯವು ಉಪಕ್ಷೀಣವಾಗುತ್ತಿರುವುದರಿಂದ. ಯಥಾ ಹಿ ಕರ್ಮಬೋಧಕಂ ವಾಕ್ಯಂ ವಸ್ತು ಪ್ರತಿಪಾದಕಮಿತಿ ನ ಶಕ್ಯತೆ ಕಲ್ಪಯಿತುಂ ಏವಂ ಇಹಾಪಿ ನ ಕರ್ಮಾದಿಪರತ್ವಂ ಶಕ್ಯತೆ ಸಂಭಾವಯಿತುಂ
ತ್ರಿದಶೈರಪಿ ಅಬ್ಬಬ್ಬ ಅಪ್ರತಿಹತೈ ಅಪ್ರತಿಹತ ಐಶ್ವರ್ಯೈ ದೇವೈರಪಿ ಅಬ್ಬ ಸಂಧ್ಯಾ ವಂದನೆ ಮಾಡು ಒಂದ್ ಕರ್ಮ, ದೇವ್ರ ಪೂಜೆ ಮಾಡು ಒಂದ್ ಕರ್ಮ, ಶ್ರಾದ್ದವನ್ನ ಮಾಡು, ಈ ವಾಕ್ಯಗಳಿಗೆ ಕರ್ಮಾರ್ಥವನ್ನು ಮಾಡಬೇಕೇ ಹೊರತು ವಸ್ತು ತಂತ್ರ ಅರ್ಥ ಮಾಡಲು ಸಾಧ್ಯವೇ ಇಲ್ಲವಾ? ಅದೇ ರೀತಿಯಲ್ಲಿ ತತ್ವಮಸಿ ಎನ್ನುವಂತಹ ವಾಕ್ಯಕ್ಕೆ ನೀ ಬ್ರಹ್ಮವಾಗಿದ್ದೀಯಾ ಈ ಅರ್ಥವನ್ನು ಮಾಡಬೇಕೇ ಹೊರತು ನೀ ಧ್ಯಾನ ಮಾಡ್ತಾ ಬಂದ್ರೆ ಸತ್ತ ಮೇಲೆ ಬ್ರಹ್ಮವಾಗಿವೆ ಎನ್ನುವಂತ ಅರ್ಥವನ್ನು ಮಾಡುವುದಕ್ಕೆ ದೇವತೆಗಳಿಂದಲೂ ಸಾಧ್ಯವಿಲ್ಲ. ಏನ್ ದೇವತಾ ವಿಶೇಷ ಹೀಗೆ ಹೇಳುವುದಕ್ಕೆ ರಾಷ್ಟ್ರಪತಿಗಳಿಗೂ ಸಾಧ್ಯವಿಲ್ಲ. ಸಮುದ್ರದಲ್ಲಿ ನೀರಿಲ್ಲ ಅಂತ ಹೇಳುವುದಕ್ಕೆ ರಾಷ್ಟ್ರಪತಿಗಳಿಗೂ ಸಾಧ್ಯವಿಲ್ಲ ಅಂದ್ರೆ ಯಾಕೆ ಅಂದ್ರೆ ಸಮುದ್ರ. ಅದೇ ರೀತಿಯಲ್ಲಿ ತ್ರಿದಶೈರಪಿ ಯಾರು ದೇವತೆಗಳು ಅಂತಂದ್ರೆ ಅಪ್ರತಿಹತ ಐಶ್ವರ್ಯೈ ಅಪ್ರತಿಹತಾನಿ ಐಶ್ವರ್ಯಾಣಿ ಯೇಷಂ ದೇವತೆಗಳಿಗೆ ಐಶ್ವರ್ಯ ಅಪ್ರತಿಹತ unaffected. They can do whatever they want because ದೈವಾಧೀನಂ ಜಗತ್ ಸರ್ವಂ ದೇವತೆಗಳ ಪ್ರಪಂಚ ಇದೆ ಇರಬಹುದು. ಅಂಥ ದೇವಾದಿ ದೇವತೆಗಳಿಗೂ ಅಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರನೆಂಬ ತ್ರಿಮೂರ್ತಿಗಳಿಗೂ ಕೂಡ ತತ್ವಮಸಿ ವಾಕ್ಯಕ್ಕೆ ಬೇರೆ ಅರ್ಥವನ್ನ ಕಲ್ಪನೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಕಿಮುತ ಮಾನವೈ ದೇವತೆಗಳಿಗೆ ಸಾಧ್ಯವಿಲ್ಲ ಅಂದ್ಮೇಲೆ ಯಾರೋ ಕೆಲವು ಪಂಡಿತರು ತಪ್ಪರ್ಥ ಮಾಡ್ತಾ ಇದ್ದಾರೆ ಅಂದ್ರೆ ಅವರ ಮೂರ್ಖತನ ಗೊತ್ತಾಗುತ್ತೆ ಹೊರತು ವಸ್ತು ತಂತ್ರಜ್ಞಾನಕ್ಕೆ ಭಿನ್ನವಾಗಿ ಬೇರೆ ಅರ್ಥವಿಲ್ಲ. ಶ್ರುತಹಾನಿ ಅಶ್ರುತ ಕಲ್ಪನಾ ಪ್ರಸಂಗಾತ್ ಇತಿ ಭಾವ ಹೇಗಿದೆ ಗುರುಗಳವರ ಕ್ಲೇಶಾಪಹರಣಿ ವಾಕ್ಯ. ಸದ್ಗುರುಗಳನ್ನ ನೋಡಬೇಕೆಂದರೆ ಕ್ಲೇಶಾಪಹರಣಿ ವ್ಯಾಖ್ಯಾನವನ್ನು ಓದಿ, ಮಾಂಡೂಕ್ಯ ರಹಸ್ಯ ವಿವೃತಿ ಗ್ರಂಥವನ್ನು ಓದಿ. ತತ್ವಮಸಿ ವಾಕ್ಯಕ್ಕೆ ಬೇರೆ ಅರ್ಥವನ್ನು ಮಾಡ್ಬಿಟ್ರೆ ಶ್ರುತ ಹಾನಿ ಹೇಳುತ್ತಿರುವುದನ್ನು ಬಿಟ್ಟಾಗಾಯ್ತು. ಅಶ್ರುತ ಕಲ್ಪನ ಹೇಳದಿರುವುದನ್ನ ಕಲ್ಪನೆ ಮಾಡಿದಂತ ದೋಷ ಉಂಟಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಕಂಕ್ಲೂಡ್ ಮಾಡ್ತಾ ಇದ್ದ 1ನೇ ಅಧ್ಯಾಯ ಸಂಪನ್ನವಾಗ್ತಾ ಇದೆ. ಎಲ್ಲರೂ ಧನ್ಯರಾಗೋಣ ಅಂತ ತಿಳಿಸುತ್ತಾ ಇವತ್ತಿನ ಪ್ರವಚನವನ್ನ ಸಂಪನ್ನಗೊಳಿಸುತ್ತಿದ್ದೇನೆ. ಕಾಲಿಲಾಜ್ಞಬ್ಧರಿತ್ಯಂತಂ ತಕ್ಫಣೀವೋದ್ಗತಂ ಯತಃ ದ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣೀ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾ ಗ್ರಂಥಿ ಭೇದಿನಿ. ಓಂ ಶಾಂತಿ ಶಾಂತಿ ಶಾಂತಿ. ಈ ಜಗತ್ತಿನಲ್ಲಿ ಗುರುಗಳು ಅನೇಕ. ನಿಜವಾದ ಜಗದ್ಗುರು ಎಂದರೆ ಅನನ್ಯತೆಯಿಂದ ಬೋಧಿಸುತ್ತಾ ಆ ಸಮಕಾಲದಲ್ಲಿಯೇ ಕೇಳುವವನ ಅಂತಃಕರಣದಲ್ಲಿ ಹಾಗೂ ಅನುಭವದಲ್ಲಿ ವೇದಾಂತ ಸಂದೇಶಗಳಲ್ಲಿ ನೆಲೆ ನಿಲ್ಲಿಸಿ ಆತ್ಯಂತಿಕ ತೃಪ್ತಿ, ಶಾಂತಿ, ಸಮಾಧಾನಗಳನ್ನು ಕೊಡುವವ. ಇದೇ ನಿಜವಾದ ವೇದಾಂತ ಸಂಪ್ರದಾಯ. ಸೂಪರ್ ಇಂಪೊಸಿಷನ್ ಆ್ಯಂಡ್ ಇಮಿಡಿಯೇಟ್ ನೆಗೇಷನ್. ಇದನ್ನೇ ಶಂಕರರು ತಮ್ಮ ಭಾಷ್ಯದಲ್ಲಿ ಅಧ್ಯಾರೋಪಾಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚ್ಯತೆ ಶಿಷ್ಯಾಣಾಂ ಬೋಧಸಿದ್ಧ್ಯರ್ಥಂ ತತ್ವಜ್ಞೈಃ ಕಲ್ಪಿತಃ ಕ್ರಮಃ ಎಂದಿದ್ದಾರೆ. ಶ್ರೀಕೃಷ್ಣನು 13ನೇ ಅಧ್ಯಾಯದಲ್ಲಿ ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಅಮೃತಮಶ್ನುತೆ ಅನಾದಿಮತ್ ಪರಂ ಬ್ರಹ್ಮ ನ ಸತ್ತನ್ನಾ ಸದುಚ್ಯತೆ. ಮೋಕ್ಷವೆಂದರೆ ಸ್ವಾತ್ಮನ್ಯವಸ್ಥಾನಮೇವ ಮೋಕ್ಷ. ಯಾವಾಗ ಅಂದರೆ ಸತ್ತ ಮೇಲಲ್ಲ, ಇಲ್ಲಿಯೇ. ತಿಳಿದಿರಲಿ ತಿಳಿಯದಿರಲಿ ನಾವೆಲ್ಲರೂ ಬ್ರಹ್ಮಸ್ವರೂಪರೇ, ಪರಿಪೂರ್ಣರೇ ಯಾವಾಗಲೂ. ಆದ್ದರಿಂದ ಏಳಿ, ಎಚ್ಚರಗೊಳ್ಳಿ, ಸದ್ಗುರುವಿನ ಬಳಿ ಸಾರಿರಿ. ತತ್ ತ್ವಂ ಅಸಿ ಎಂಬ ಶ್ರುತಿವಾಕ್ಯವನ್ನು ವಿಚಾರ ಮಾಡಿರಿ ಎನ್ನುತ್ತಾರೆ ಶ್ರೀಗಳು. ಶಂಕರರೂ ಸಹ ನಹಿ ಆತ್ಮಾನಾಮ ಕಸ್ಯಚಿತ್
ಕದಾಚಿತ್ ಅಪ್ರಸಿದ್ಧ ಪ್ರಾಪ್ಯ ಹೇಯ ಉಪಾದೇಯೋ ವಾ ಎಂದಿದ್ದಾರೆ. ಅಂದರೆ ತನಗೆ ತಾನು ಯಾರಿಗೂ ಎಂದಿಗೂ ಹೊಸಬನಲ್ಲ, ಪಡೆಯಬೇಕಾಗಿಲ್ಲ ಅಥವಾ ತೆಗೆದುಹಾಕಲಾಗುವುದಿಲ್ಲವಷ್ಟೇ. ಈಗ ನಿಜವಾದ ಗುರುಗಳ ವಿಚಾರ ಮಾಡೋಣ. ನೆಲ ನುಳಿತೋ ಮಂದಿ. ಮಂದಿ ಗುರುಗಳಲೆದು ಹೋದರಿನ್ನು ಮುಂದೆ ಫಲಭರಿತ ಬರಲು ಬಹುದು ಕಾಲವಿರ್ಪುದು. ನೆಲೆನೊಳೆನಿತೋ ಮಂದಿ ಗುರುಗಳಲೆದು ಹೋದರಿನ್ನು ಮುಂದೆ ಫಲಭರಿತ ಬರಲು ಬಹುದು ಕಾಲವಿರ್ಪುದು. ಅಳಿಸಿ ಗುರು ಶಿಷ್ಯನೆಂಬ ಹಳೆಯ ಭೇದವನ್ನು ಜಗದಿ ಮಳೆಯದಂತೆ ಮಾಡಿಕೊಟ್ಟ ಗುರುವದೋರ್ವನು. ನೆಲೆನೊಳೆನಿತೋ ಮಂದಿ ವೇದ ಮಂತ್ರ ತಂತ್ರ ಯೋಗ ಪಾರವಶ್ಯವಿಂದು. ವೇದ ಮಂತ್ರ ತಂತ್ರ ಯೋಗ ಪಾರವಶ್ಯವಿಂದು ಮಂಕುಬೂದಿಯನ್ನು ತಳಿವ ಗುರುಗಳರೆ ಬರಿರುವರು. ವೇದ ಮಂತ್ರ ತಂತ್ರ ಯೋಗ ಪರವಶವೆಂದು ಮಂಕುಬೂದಿಯನ್ನು ತಳಿವ ಗುರುಗಳರೆ ಬರಿರುವರು. ಬೋಧೆಯಿಂದ ಲಳಿದ ಮೋಹ ಬಾಧೆ ಮತ್ತೆ ಸುಳಿಯದಿಂದು. ಬೋಧೆಯಿಂದ ಲಳಿದ ಮೋಹ ಬಾಧೆ ಮತ್ತೆ ಸುಳಿಯದೆಂದು ಸಾಧನೆಯ ತೋರಿಕೊಟ್ಟ ಸದೆಯನೋರ್ವನು. ಬೋಧೆಯಿಂದ ಲಳಿದ ಮೋಹ ಬಾಧೆ ಮತ್ತೆ ಸುಳಿಯದೆಂದು ಸಾಧನೆಯ ತೋರಿಕೊಟ್ಟ ಸದೆಯನೋರ್ವನು. ನೆಲೆನೊಳೆನಿತೋ ಮಂದಿ ಗುರುಗಳಲೆದು ಹೋದರಿನ್ನು ಮುಂದೆ ಫಲಭರಿತ ಬರಲು ಬಹುದು ಕಾಲವಿರ್ಪುದು. ನೆಲೆನೊಳೆನಿತೋ ಮಂದಿ ಸೌಖ್ಯವೆಂದು ಸುತ್ತು ಹಾದಿಯನ್ನು ಹೇಳಿ. ಸತ್ತ ಮೇಲೆ ಸೌಖ್ಯವೆಂದು ಸುತ್ತು ಹಾದಿಯನ್ನು ಹೇಳಿ ಕತ್ತಲೆಯೊಳು ನೂಕುತಿಹರೆನಿತೋ ಗುರುಗಳು. ಸತ್ತ ಮೇಲೆ ಸೌಖ್ಯವೆಂದು ಸುತ್ತು ಹಾದಿಯನ್ನು ಹೇಳಿ ಕತ್ತಲೆಯೊಳು ನೂಕುತಿಹರೆನಿತೋ ಗುರುಗಳು. ತತ್ವಮಸಿ ಎನ್ನಿಪ ವಾಕ್ಯದುತ್ತಮಾನುಭವವ ತೋರಿ ಚಿತ್ತ ಶಾಂತಿಯ ಮರ್ದ ಚುಮುಕಿಸಿರುವನೋರ್ವನು. ತತ್ವಮಸಿ ಎನ್ನಿಪ ವಾಕ್ಯದುತ್ತಮಾನುಭವವ
ತೋರಿ ಚಿತ್ತ ಶಾಂತಿಯ ಮರ್ದ ಚುಮುಕಿಸಿರುವ ನೋರ್ವನು ನೆಲೆನೊಳೆನಿತೋ ಮಂದಿ ಗುರುಗಳಲೆದು ಹೋದರಿನ್ನು ಮುಂದೆ ಫಲಭರಿತ ಬರಲು ಬಹುದು ಕಾಲವಿರ್ಪುದು ನೆಲೆನೊಳೆನಿತೋ ಮಂದಿ ಪಾದ ಪೂಜೆ ಭಿಕ್ಷವೆಂದು ಹೋದ ಮನೆಯೊಳೆಲ್ಲ ಕಾಡಿ ಪಾದ ಪೂಜೆ ಭಿಕ್ಷವೆಂದು ಹೋದ ಮನೆಯೊಳೆಲ್ಲ ಕಾಡಿ ಬೀದಿವರಿವ ಯತಿಗಳೆನಿ ಬರಿಹರು ಕಾಣೆನು ಪಾದ ಪೂಜೆ ಭಿಕ್ಷವೆಂದು ಹೋದ ಮನೆಯೊಳೆಲ್ಲ ಕಾಡಿ ಬೀದಿವರಿವ ಯತಿಗಳೆನಿ ಬರಿಹರು ಕಾಣೆನು ಆದಿಯಂತ್ಯವಿಲ್ಲದಿರುವುದಾದ ನಿತ್ಯ ತೃಪ್ತಿಗಿದುವೆ ಆದಿಯಂತ್ಯವಿಲ್ಲದಿರುವುದಾದ ನಿತ್ಯ ತೃಪ್ತಿಗಿದುವೆ ಹಾದಿಯೆಂದು ತೋರಿಕೊಟ್ಟ ಸಾಧುವೋರ್ವನು ಆದಿಯಂತ್ಯವಿಲ್ಲದಿರುವುದಾದ ನಿತ್ಯ ತೃಪ್ತಿಗಿದುವೆ ಹಾದಿಯೆಂದು ತೋರಿಕೊಟ್ಟ ಸಾಧುವೋರ್ವನು ನೆಲೆನೊಳೆನಿತೋ ಮಂದಿ ಗುರುಗಳಲೆದು ಹೋದರಿನ್ನು ಮುಂದೆ ಫಲಭರಿತ ಬರಲು ಬಹುದು ಕಾಲವಿರ್ಪುದು ನೆಲೆನೊಳೆನಿತೋ ಮಂದಿ ತೋರ್ಪ ಭೇದ ಕಾಯುವೆಲ್ಲವಿತ್ತು ಫಲರು ಮಾಯೆಯಿಂದ ತೋರ್ಪ ಭೇದ ಕಾಯುವೆಲ್ಲವಿತ್ತು ಫಲರು ನಾಯಿಯಂತೆ ನಾನು ನೀನು ಎಂದು ಬೊಗಳುವರು ಮಾಯೆಯಿಂದ ತೋರ್ಪ ಭೇದ ಕಾಯುವೆಲ್ಲವಿತ್ತು ಫಲರು ನಾಯಿಯಂತೆ ನಾನು ನೀನು ಎಂದು ಬೊಗಳುವರು ಬೀಯವಿಲ್ಲದೆಲ್ಲರೊಳಗ ಮೇಯನೋರ್ವನಿರುವನೆಂಬೆ ಬೀಯವಿಲ್ಲದೆಲ್ಲರೊಳಗ ಮೇಯನೋರ್ವನಿರುವನೆಂಬೆ ಜಿಯ ಶಂಕರಾಖ್ಯ ಮೌನಿ ನೀನದೋರ್ವನೇ ಬೀಯವಿಲ್ಲದೆಲ್ಲರೊಳಗ ಮೇಯನೋರ್ವನಿರುವನೆಂಬೆ ಜಿಯ ಶಂಕರಾಖ್ಯ ಮೌನಿ ನೀನದೋರ್ವನೇ ನೆಲೆನೊಳೆನಿತೋ ಮಂದಿ ಗುರುಗಳಲೆದು ಹೋದರಿನ್ನು ಮುಂದೆ ಫಲಭರಿತ ಬರಲು ಬಹುದು ಕಾಲವಿರ್ಪುದು ಅಳಿಸಿ ಗುರು ಶಿಷ್ಯನೆಂಬ ಹಳೆಯ ಭೇದವನ್ನು ಜಗದಿ ಮೊಳೆಯದಂತೆ ಮಾಡಿಕೊಟ್ಟ ಗುರುವದೋರ್ವನು ನೆಲೆನೊಳೆನಿತೋ ಮಂದಿ ಗುರುಗಳಲೆದು ಹೋದರಿನ್ನು ಮುಂದೆ ಫಲಭರಿತ ಬರಲು ಬಹುದು ಕಾಲವಿರ್ಪುದು ನೆಲೆನೊಳೆನಿತೋ ಮಂದಿ